ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಟೈಟಲನ್ನು ನೋಡ್ತಾ ಇರ್ಬೋದು, ದೀಪಗಳನ್ನು ಎಷ್ಟು ಶುಭ ಸಮಾರಂಭಗಳಿಗಾಗಿರ್ಬೋದು ಅಥವಾ ಕಷ್ಟಗಳಿಗಾಗಿರ್ಬೋದು, ಕಷ್ಟದ ಸೂತಕಗಳಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಬಳಸೋದು ದೀಪಗಳನ್ನೇ. ದೀಪದಿಂದ ನಮಗೆ ಎಷ್ಟು ಶ್ರೇಯಸ್ಸಾಗುತ್ತೆ, ಎಷ್ಟು ಒಳಿತಾಗುತ್ತೆ, ಎಷ್ಟು ದೀಪಗಳನ್ನು ಬೆಳಗಿಸಿದ್ರೆ ನಮಗೆ ಒಳಿತಾಗುತ್ತೆ, ಅದರಿಂದ ಎಷ್ಟೋ ಒಂದು ಫಲಗಳನ್ನು ನಾವು ಪಡ್ಕೋಬೋದು. ದೀಪದಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಎಷ್ಟು ಒಳ್ಳೆಯದನ್ನು ನಾವು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಫಸ್ಟ್ ಇನ್ಫಾರ್ಮೇಷನ್ ವಿಡಿಯೋ ನೀವೇ ನೋಡ್ಬೋದು. ದೀಪಗಳನ್ನು ಯಾವುದಕ್ಕೋಸ್ಕರ ಬೆಳಗ್ತೀವಿ? ದೀಪ ಅಂದ್ರೇನು? ಮನೆಯಲ್ಲಿ ಪ್ರತಿಯೊಂದು ಒಳ್ಳೆಯ ಒಂದು ಶುಭ ಸಮಾಚಾರ ಆಗಿರ್ಬೋದು, ಶುಭ ಒಂದು ಸಮಾರಂಭಗಳಾಗಿರ್ಬೋದು, ಶುಭ ಕಾರ್ಯಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ದೀಪದಿಂದನೇ ಒಂದು ಇದನ್ನು ಆರಂಭ ಮಾಡ್ತೀವಿ ಅಂತಲೇ ಹೇಳ್ಬೋದು. ದೀಪ ಹಚ್ಚೋದ್ರ ಮೂಲಕನೇ ನಾವು ಎಲ್ಲ ಒಂದು ಫಂಕ್ಷನ್ಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಒಂದು ಸಣ್ಣ ಪುಟ್ಟ ಬರ್ತ್ಡೇ ಫಂಕ್ಷನ್ಗೂ ಕೂಡ ನಾವು ದೀಪಗಳನ್ನು ಹಚ್ಚುತ್ತೀವಿ. ಯಾಕೆ ಅಂತ ಹೇಳಿದ್ರೆ ದೀಪ ಅಷ್ಟೊಂದು ಶ್ರೇಷ್ಠವಾದದ್ದು, ಅಷ್ಟೊಂದು ನಂದಾದೀಪ ಅಂತ ಹೇಳ್ತೀವಿ. ಆ ದೀಪದ ಬೆಳಕಿದೆಯಲ್ಲ, ಅದು ಆ ಥರ ನಾವು ಕೂಡ ಜೀವಿಸ್ಬೇಕು ಅಂತ ಹೇಳ್ಬಿಟ್ಟು, ಆ ದೀಪದ ಬೆಳಕಿನ ಥರ ನಮ್ಮ ಜೀವನನೂ ಕೂಡ ಒಂದು ಬೆಳಕಾಗಿರಬೇಕು ಅಂತ ಹೇಳಿ ದೀಪನ ಹಚ್ಚುತ್ತೀವಿ. ದೀಪದಿಂದ ಎಷ್ಟು ಶ್ರೇಯಸ್ಸಾಗುತ್ತೆ, ಎಷ್ಟು ಒಳಿತಾಗುತ್ತೆ, ನಾವು ಎಷ್ಟು ದೀಪಗಳನ್ನು ಬೆಳಗ್ಸೋದು ಅಷ್ಟು ನಮಗೆ ಒಂದು ಶ್ರೇಯಸ್ಸನ್ನು ನಾವು ಕಾಣ್ಬೋದು, ಎಷ್ಟು ಒಳ್ಳೆಯದನ್ನು ನಾವು ಕಾಣ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಒಂದು ದೀಪನ ಯಾವತ್ತೂ ಕೂಡ ಮನೆಯಲ್ಲಿ ಹಚ್ಚಲೇಬಾರ್ದು. ಒಂದು ದೀಪ ಹಚ್ಚೋದ್ರಿಂದ ಒಂಟಿಯಾಗೆ ಮನೆ ಒಂಟಿ ದೀಪನ ಹಚ್ಚೋದ್ರಿಂದ ಒಂಟಿಯಾಗೆ ಉಳಿಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂಟಿ ದೀಪನ ಯಾವತ್ತೂ ಕೂಡ ಮನೆಯಲ್ಲಿ ಹಚ್ಚಬಾರ್ದು. ಈ 2 ದೀಪಗಳನ್ನು ಹಚ್ಚಬೇಕು. ಶಿವ ಪಾರ್ವತಿಯ ಸ್ವರೂಪ ಆಗಿರ್ತಕ್ಕಂತಹ 2 ದೀಪಗಳನ್ನು ನಾವು ಮನೆಯಲ್ಲಿ ಬೆಳಗಿಸ್ಬೇಕು. ಒಳ್ಳೆಯದಾಗತ್ತೆ, ಶುಭ ಫಲಗಳನ್ನು ನಾವು ನೋಡ್ಬೋದು. ಶಿವ ಪಾರ್ವತಿಯವ್ರ ಥರ ಗಂಡ ಹೆಂಡತಿ ಯಾವಾಗಲೂ ಕೂಡ ಅನ್ಯೋನ್ಯವಾಗಿ ಇರ್ಬೋದು, ಅಥವಾ ಹೆಣ್ಮಕ್ಳು ಸುಮಂಗಲಿಯಾಗಿರ್ಬೋದು ಅನ್ನೋದ್ರ ಬಗ್ಗೆ ಸಂಕೇತವಾಗಿ 2 ದೀಪಗಳನ್ನು ಹಚ್ಚಬೇಕಾಗತ್ತೆ. ಆಮೇಲೆ 2 ದೀಪ ಹಚ್ಚೋದ್ರಿಂದ ತಂದೆಗೂ ಕೂಡ ಆಯಸ್ಸು ಹೆಚ್ಚಾಗುತ್ತೆ. ಯಾರು ದೀಪನ ಹಚ್ಚುತ್ತಾರೆ ಅಂತಹ ಅವರು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವರ ತಂದೆಗೂ ಕೂಡ ಆಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ. 3 ದೀಪ ಹಚ್ಚಬಾರ್ದು. ಯಾವತ್ತೂ ಕೂಡ 3 ದೀಪನ ಹಚ್ಚೋದಕ್ಕೆ ಹೋಗಬಾರ್ದು. 3 ದೀಪಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಹಚ್ಚೋದಿಲ್ಲ. ಹಾಗಾಗಿ 3 ದೀಪಗಳನ್ನು ಹಚ್ಚಬಾರ್ದು. 4 ದೀಪ ಹಚ್ಚಿದ್ರೆ ತಾಯಿಗೆ ಒಳ್ಳೆಯದು ಅಂತ ಹೇಳ್ತಾರೆ. 4 ದೀಪಗಳನ್ನು ಹಚ್ಚೋದ್ರಿಂದ ತಾಯಿಗೆ ಶ್ರೇಯಸ್ಸಾಗತ್ತಂತೆ. ತಾಯಿಯ ಒಂದು ಇದು ಏನೇ ಕಷ್ಟಗಳಿದ್ರೂ ಕೂಡ ತಾಯಿಗೆ ದೂರ ಆಗುತ್ತೆ. ಹಾಗಾಗಿ 4 ದೀಪಗಳನ್ನು ನಾವು ಹಚ್ಬೋದು. 5 ದೀಪ ಹಚ್ಚಿದ್ರೆ ಮಕ್ಕಳಿಗೆ ಶ್ರೇಯಸ್ಸಾಗುತ್ತೆ. ನಾವು 5 ದೀಪಗಳನ್ನು ಹಚ್ಚೋದ್ರಿಂದ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯದಾಗತ್ತೆ. ಅವರ ಒಂದು ಬೆಳವಣಿಗೆ ಆಗಿರ್ಬೋದು, ಓದು ಆಗಿರ್ಬೋದು, ವಿದ್ಯೆ, ಕೆಲಸ, ಪ್ರತಿಯೊಂದು ಒಂದು ಇದರಲ್ಲೂ ಕೂಡ ಅವರಿಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. 6 ದೀಪಗಳನ್ನು ಹಚ್ಚಿದರೆ ನಮಗೆ ಶತ್ರುಗಳು ಏನಿರ್ತಾರೆ, ಆ ಶತ್ರು ಕಾಟದಿಂದ ನಾವು ಮುಕ್ತಿನ ಹೊಂದ್ಕೋಬೋದು. ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದರೆ, ಅಥವಾ ಶತ್ರುಗಳು ನಮಗೆ ಹಿಂದೆಯಿಂದ ಏನಾದರೂ ಇದನ್ನು ಮಾಡ್ತಾ ಇದ್ದರೆ, ಹಿತಶತ್ರುಗಳು ಅಂತ ಹೇಳ್ತೀವಿ, ಆ ಥರ ಇದ್ದರೆ ಎಲ್ಲಾದರೂ ಕಾಟದಿಂದನೂ ಕೂಡ ನಾವು 6 ದೀಪಗಳನ್ನು ಹಚ್ಚಿದ್ರೆ ಇದರಿಂದ ಮುಕ್ತಿನ ಪಡ್ಕೋಬೋದು. 7 ದೀಪ ಹಚ್ಚಿದ್ರೆ ಸಂಸಾರ ಚೆನ್ನಾಗಿರುತ್ತೆ. ಯಾವತ್ತೂ ಕೂಡ ಏಳು ಬೀಳು ಅಂತ ಹೇಳ್ತೀವಿ, ಅದು ತಪ್ಪು. ಹೇಳೋದ್ರಿಂದ 7 ದೀಪಗಳನ್ನು ಹಚ್ಚೋದ್ರಿಂದ ಏಳಿಗೆ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ 7 ದೀಪಗಳನ್ನು ಹಚ್ಚೋದ್ರಿಂದ ಸಂಸಾರ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಆ ಒಂದು ಸಂಸಾರದ ಶ್ರೇಯಸ್ಸು ಕೂಡ ಆಗತ್ತೆ. ಹಾಗಾಗಿ 7 ದೀಪಗಳನ್ನು ಹಚ್ಚೋದು ತುಂಬಾ ಒಳ್ಳೆಯದು. ಹಾಗಾಗಿ 7 ದೀಪಗಳನ್ನು ಬೆಳಗಿಸೋದ್ರಿಂದ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. 8 ದೀಪಗಳನ್ನು ಹಚ್ಚಿದ್ರೆ ಆಯಸ್ಸು ಹೆಚ್ಚಾಗುತ್ತಂದರೆ, ಯಾರು ದೀಪನ ಹಚ್ಚುತ್ತಾರೆ 8 ದೀಪಗಳನ್ನು ನಾವು ಹಚ್ಚಿ ನಮ್ಮ ಮನೆ ದೇವರಿಗಾಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಾಗಿರ್ಬೋದು 8 ದೀಪಗಳನ್ನು ಹಚ್ಚಿದ್ರೆ ನಮಗೆ ಎಂಥ ಒಂದು ಇದಿದ್ರೂ ಕೂಡ, ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಒಂದು ಇದಾಗುತ್ತೆ, ಅದು ಬಗೆಹರಿಯುತ್ತೆ. ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ, ನಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ 8 ದೀಪಗಳನ್ನು ಕೂಡ ನೀವು ಹಚ್ಬೋದು. 9 ದೀಪ ಹಚ್ಚಿದ್ರೆ ನಮಗೆ ಭಾಗ್ಯ ಬರುತ್ತೆ ಅಂತ ಹೇಳ್ತಾರೆ, ಭಾಗ್ಯ ಹೆಚ್ಚಾಗತ್ತೆ ಅಂತ. ಅಂದರೆ ಏನೇ ಒಂದು ಸಂಕಷ್ಟಗಳಿತ್ತು ಅದೆಲ್ಲನೂ ಕೂಡ ಹೋಗಬೇಕು ಅಂತ ಹೇಳಿದ್ರೆ 9 ದಿವಸ 9 ದೀಪಗಳನ್ನು ಹಚ್ಚಿದ್ರು ಕೂಡ ನಮಗೆ ಒಂದು ಭಾಗ್ಯ, ಸೌಭಾಗ್ಯ. ಹೆಣ್ಮಕ್ಳಿಗಾದರೆ ಗಂಡನ ಒಂದು ಸೌಭಾಗ್ಯ, ಸುಮಂಗಲಿ ಭಾಗ್ಯ ಅಂತ ಹೇಳ್ತೀವಿ, ಭಾಗ್ಯ ಹೆಚ್ಚಾಗುತ್ತೆ. ಗಂಡು ಮಕ್ಕಳಿಗಾದರೆ ನಿಮಗೆ ಇಲ್ಲಿಂದನೂ ಒಂದು ಲಕ್ಷ್ಮೀ ಕೃಪಾ ಕಟಾಕ್ಷ ಆಗಿರ್ಬೋದು, ಅಥವಾ ಒಳ್ಳೆಯದಾಗುತ್ತೆ, ಒಳ್ಳೆ ಸಮಯ ಬರ್ತಾ ಇದೆ ಅಂತ ಮಾಡ್ಕೋಬೇಕು. ಏನಾದರೂ ಶತ್ರುಕಾಟ ಇದೆ, ದೋಷ ನಿವಾರಣೆ ಇದೆ, ಆ ಥರ ಏನಾದರೂ ನವಗ್ರಹ ದೋಷ ಆಗಿರ್ಬೋದು, ಆಮೇಲೆ ಗ್ರಹಗಳ ದೋಷ ಆಗಿರ್ಬೋದು, ರಾಶಿ ದೋಷ ಆಗಿರ್ಬೋದು, ಈ ಥರ ಏನಾದರೂ ಕಾಟಗಳಿದ್ರೆ 9 ದೀಪನ ಹಚ್ಚಿ ಹೋಗಿ 9 ದಿವಸ 9 ದೀಪಗಳನ್ನು ದೇವಸ್ಥಾನದಲ್ಲಾದರೂ ಅಥವಾ ನಿಮ್ಮ ಮನೆ ದೇವರಿಗಾದರೂ ಹಚ್ಚಿದ್ರೆ ನಿಮ್ಮ ಭಾಗ್ಯ ಕೂಡ ಹೆಚ್ಚಾಗತ್ತೆ.
10 ದೀಪ ಹಚ್ಚಿದ್ರೆ ಏನಾಗುತ್ತೆ, 10 ದೀಪ ಹಚ್ಚಿದ್ರೆ ನೀವು ಕೆಲಸದಲ್ಲಿ ಏನಾದರೂ ತೊಂದರೆ ಇದ್ದರೆ, ಆಫೀಸಲ್ಲಾಗಿರ್ಬೋದು ಅಥವಾ ಮಾಡೋ ಕೆಲಸ ಕಾರ್ಯಗಳಲ್ಲಿ ಏನಾದರೂ ತೊಂದರೆ ಇದ್ದರೆ, ಇಲ್ಲ ಏನೋ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅದು ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ. ಆ ಥರ ಏನಾದರೂ ಸಮಸ್ಯೆಗಳಿದ್ದರೆ ನೀವು 10 ದೀಪಗಳನ್ನು ಹಚ್ಬೋದು. 10 ದೀಪಗಳನ್ನು ಹಚ್ಚಿ ಮನೆ ದೇವರಿಗಾಗಿರ್ಬೋದು ಅಥವಾ ದೇವಸ್ಥಾನದಲ್ಲಾಗಿರ್ಬೋದು ಬೆಳಗ್ಗೆ ಬಂದರೆ ನಿಮಗೆ ಒಳ್ಳೆಯದಾಗತ್ತೆ. ಆ ಒಂದು ಕೆಲಸ ನಿಂತಿದ್ದಕ್ಕಂಥ ಕೆಲಸಗಳು ಕೂಡ ಆಗುತ್ತೆ. ನೀವೇನು ಮಾಡಬೇಕು, ಹೊಸ್ದಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸಗಳು ಕೂಡ ಆಗತ್ತೆ ಅಂತ ಹೇಳ್ಬೋದು. 11 ದೀಪ ಹಚ್ಚಲೇಬಾರ್ದು. ಯಾಕೆಂದರೆ 1+1 ದೀಪಗಳನ್ನು ಹಚ್ಚಬಾರ್ದು. ಹಾಗಾಗಿ 11 ದೀಪಗಳನ್ನು ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಹಚ್ಚೋದಕ್ಕೆ ಹೋಗ್ಬಿಡಿ. 12 ದೀಪ ಹಚ್ಬೋದು. 12 ದೀಪ ಹಚ್ಚೋದ್ರಿಂದ ಏನು ಲಾಭ ಇದೆ ಅಂತ ಹೇಳಿದ್ರೆ, ನಾವು ಸಾಲದಿಂದ ಮುಕ್ತಿಯನ್ನು ಪಡ್ಕೋಬೋದು. ಎಷ್ಟು ಸಾಲದ ಹೊರೆ ಜಾಸ್ತಿ ಆಗುತ್ತೆ ಅದನ್ನು ಎಲ್ಲನೂ ಕೂಡ ಕಡಿಮೆ ಮಾಡ್ತಾ ಬರ್ಬೋದು. ಸಾಲದಿಂದ ದೀಪಗಳನ್ನು ಹಚ್ಚೋದ್ರಿಂದ ಸಾಲದ ಒಂದು ಮುಕ್ತಿಯನ್ನು ಪಡ್ಕೋಬೋದು ನಾವು ಅಂತ ಹೇಳ್ತೀವಿ. ಹಾಗಾಗಿ 12 ದೀಪಗಳನ್ನು ನಾವು ದೇವಸ್ಥಾನದಲ್ಲಾಗಿರ್ಬೋದು, ಅದಲ್ಲದೆ ದೇವಿಗೆ ಇದನ್ನು 12 ದೀಪಗಳನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಸಾಲದ ಬಾಧೆಯಿಂದ ನಾವು ಆದಷ್ಟು ಬೇಗನೆ ಹೊರಗಡೆ ಬರ್ಬೋದು. ನಮಗೆ ಅದೃಷ್ಟ ತರಲಿಕ್ಕೆ ಯಾವ ಒಂದು ದೀಪವನ್ನು ಹಚ್ಚಬೇಕು ಅಂತ ಹೇಳಿದ್ರೆ, ತುಪ್ಪದ ದೀಪವನ್ನು ಹಚ್ಚಬೇಕು. ಯಾವಾಗಲೂ ಕೂಡ ದೇವರ ದೀಪನ ಹಚ್ಚುವಾಗ ಕುಳಿತುಕೊಂಡು ಹಚ್ಚಬೇಕು. ಯಾವುದೇ ಕಾರಣಕ್ಕೂ ನಿಂತ್ಕೊಂಡಾಗಿರ್ಬೋದು ಅಥವಾ ಏನೋ ಕಾಟಾಚಾರಕ್ಕೆ ದೀಪಗಳನ್ನು ಹಚ್ಚಬಾರ್ದು. ದೀಪದಲ್ಲಿ ನಮ್ಮ ಒಂದು ಜೀವನನೇ ಇರೋದ್ರಿಂದ ನಾವು ಯಾವಾಗಲೂ ಕೂಡ ಒಂದು ಆಸನದಲ್ಲಿ ಕೂತ್ಕೊಂಡು ದೇವರಿಗೆ ದೀಪವನ್ನು ಬೆಳಗಿಸ್ಬೇಕು. ಇದು ತುಂಬಾ ಒಳ್ಳೆಯದು ಮನೆಯಲ್ಲಿ ಅಂತಲೇ ಹೇಳ್ತೀವಿ. ಹಾಗೆ ಮನೆಯಲ್ಲೇ ಬೆಣ್ಣೆ ಕಾಯಿಸಿದ ತುಪ್ಪದಿಂದ ದೇವರಿಗೆ ದೀಪ ಹಚ್ಚೋದ್ರಿಂದ ನಮ್ಮ ಒಂದು ಏನು ಇದಿರುತ್ತೆ, ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಏನಾದರೂ ನಾವು ಅಂದ್ಕೊಂಡಿದ್ದೀವಿ, ಈ ಥರ ಮಾಡಬೇಕು, ಈ ಥರ ಆಗಬೇಕು, ನಮ್ಮ ಮನೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಅದೆಲ್ಲನೂ ಕೂಡ ಒಳ್ಳೆಯದಾಗುತ್ತೆ. ಲಕ್ಷ್ಮಿಯ ಕೃಪಾಕಟಾಕ್ಷ ಎಂದಿಗೂ ಕೂಡ ಇರುತ್ತೆ. ಹಸುವಿನ ತುಪ್ಪ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಹಸುವಿನಲ್ಲಿ ಸಾಕಷ್ಟು ಕೋಟಿ ದೇವತೆಗಳಿರ್ತಾರೆ. ಆ ಒಂದು ಹಸುವಿನ ತುಪ್ಪವನ್ನು ನಾವು ಹಾಕಿ ದೀಪನ ಹಚ್ಚೋದ್ರಿಂದ ನಮಗೆ ಲಕ್ಷ್ಮಿಯ ಕೃಪಾಕಟಾಕ್ಷ ಆಗುತ್ತೆ. ಹಾಗೆ ಮಹಾಗಣಪತಿಗೆ 21 ದಿವಸ ನೀವು ತುಪ್ಪದ ದೀಪವನ್ನು ಹಚ್ಚದೇ ಆಗಿದ್ದಲ್ಲಿ ನಿಮ್ಮ ಒಂದು ಕಾರ್ಯಗಳು ಏನು ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳೆಲ್ಲನೂ ಕೂಡ ನಿರ್ವಿಘ್ನವಾಗಿ ಸಾಗತ್ತೆ. ಹಾಗಾಗಿ ಮಹಾಗಣಪತಿಗೆ 21 ದಿವಸ ನೀವು ತುಪ್ಪದ ದೀಪನ ಹಚ್ಚಿ ನೋಡಿ. ನೀವೇನಾದರೂ ಕೆಲಸಗಳಾಗಬೇಕು, ನಮಗೆ ಕೆಲಸಗಳು ನಡಿಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಮಹಾಗಣಪತಿ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಗಣಪತಿ ಎಲ್ಲ ಕಡೆ ಕೂರಿಸಿರ್ತಾರೆ. ನೀವು 21 ದಿವಸ ಇಲ್ಲಾಂದ್ರೆ ಗಣಪತಿ ವಿಗ್ರಹದ ಮುಂದೆ 21 ದಿವಸ ತುಪ್ಪದ ದೀಪನ ಹಚ್ಚಿ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲನೂ ಕೂಡ ನಡೆಯುತ್ತೆ. ಹಾಗೆ ನೀವು ಏನಾದರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಕೆಲಸ ಕಾರ್ಯಗಳು ಕೂಡ ನೆರವೇರುತ್ತೆ. ನವರಾತ್ರಿ ಬಂತು. ಇನ್ನು ನವರಾತ್ರಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ನವರಾತ್ರಿಯಲ್ಲಿ ದುರ್ಗಾದೇವಿಗೆ ತುಪ್ಪದ ದೀಪನ ಹಚ್ಚೋದ್ರಿಂದ ನಿಮಗೆ ಇರೋ ಸಾಲಗಳೇನಾದರೂ ಇದ್ದರೆ ಅದು ಕೂಡ ಒಂದು ಬೇಗನೆ ತೀರೋಗುತ್ತೆ. ಹಾಗೆ ಶತ್ರುಕಾಟ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಏನಾದರೂ ಹಿತಶತ್ರುಗಳು ಅಂತ ಹೇಳಿರ್ತಾರೆ, ಮುಂದೆ ಒಳ್ಳೆಯದನ್ನು ಮಾತಾಡ್ತಾ ಇರ್ತಾರೆ, ಹಿಂದೆ ಶತ್ರುತ್ವವನ್ನು ಮಾಡ್ತಾ ಇರ್ತಾರೆ. ಅಂತಹ ಶತ್ರುಗಳಿದ್ರೂ ಕೂಡ ನಿಮಗೆ ಸರ್ವನಾಶ ಆಗೋಗ್ತಾರೆ. ಅವರು ಕಾಟ ಕೂಡ ತಪ್ಪೋಗುತ್ತೆ. ಆಮೇಲೆ ಬೇರೆ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ, ಆರೋಗ್ಯ ಸಮಸ್ಯೆಗಳಿದ್ದರೆ, ಇದೆಲ್ಲದರಿಂದ ಕಣ್ಣ ದೃಷ್ಟಿಗಾಗಿದ್ದರೆ, ಮಾಟ ಮಂತ್ರ ತಂತ್ರ ಇವೆಲ್ಲದರಿಂದ ಕೂಡ ನೀವು ಮುಕ್ತಿನ ಪಡ್ಕೋಬೋದು.